ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ಕಾರಗಳು. ಏನೆಂದರೆ, ತಾವುಗಳು ತಿನುಗೂಲಿಯಿಂದ PCP ಆಗಿ PCPಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ಸುಮಾರು 10-15 ವರ್ಷಗಳಿಗೂ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸುತ್ತಿರುವ ನಿಮ್ಮಗಳಿಗೆ ಇವತ್ತು ಇಲಾಖೆಯಲ್ಲಿ ಯಾವುದೇ ರೀತಿ ಸೇವಾ ಸೌಲಭ್ಯಗಳಿಲ್ಲ. ನಿಮ್ಮ ಸೇವೆಗಳಲ್ಲಿ ಉದ್ಯೋಗದಲ್ಲಿ ಭದ್ರತೆ ಕೂಡ ಇಲ್ಲ. ನೀವು ಕರ್ತವ್ಯ ನಿರ್ವಹಿಸ್ತಿರುವಂತಹ ಬಗ್ಗೆ ಯಾವುದೇ ರೀತಿ ದಾಖಲಾತಿಗಳನ್ನ ಕೂಡ ನಿರ್ವಹಣೆ ಮಾಡ್ತಾ ಇರೋದಿಲ್ಲ. ನೀವು ಮೇಲಾಗಿ ಯಾವ ನಮೂನೆ ನೌಕರರುಗಳು ಅಂತಲೇ ಗೊತ್ತಿಲ್ಲ. ಈಗ ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಸೇರ್ಪಡೆಗೊಳಿಸೋದಕ್ಕೆ ಸರ್ಕಾರವೇ ವಿಲೇವಾರಿ ಮಾಡಲಾಗಿದೆ ಅಂತ ಹೇಳಿ ಪತ್ರ ವ್ಯವಹಾರ ಮಾಡ್ತಾರೆ. 63ನಲ್ಲಿ ವೋಚರ್ನಲ್ಲಿ ಸ್ಯಾಲ್ರಿ ಕೊಡಿ ಅಂತ ಅಂದರೆ ಇವರು ಪ್ರಸ್ತುತ ಹೊರಗುತ್ತಿಗೆ ನೌಕರರುಗಳು ಅಂತ ಹೇಳ್ತಾರೆ. ಹೊರಗುತ್ತಿಗೆಯಲ್ಲಿ ನಿಯಮಾನುಸಾರ ಕಾನೂನು ಚೌಕಟ್ಟಲ್ಲಿ ಏನು ಬರಬೇಕು, ಅವ್ರಿಗೊಂದು ESI PF ಇರಬೇಕು, ನೇಮಕಾತಿ ಅಂಡರಲ್ಲಿ ಅವರು ಆದೇಶದ ಅಂಡರಲ್ಲಿ ವರ್ಕ್ ಮಾಡಬೇಕು, ಅದು ಕೂಡ ಇಲ್ಲ. ಹಾಗಾದರೆ ನಿಮಗೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ಅಂತ ಅನ್ನಿಸ್ತದೆ. ಇನ್ನೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡೇ ಕೂತಿದ್ದೀರಿ. ಈ ಸಂಬಂಧ ನಾನು ವಕೀಲ್ ಸಾಹೇಬ್ರ ಹತ್ರ ಮಾತಾಡಿದಾಗ ಅವರು ಇದಕ್ಕೆ ಒಂದು ಸಲಹೆ ನೀಡಿದರು. ಬೆಂಗಳೂರು ಹೈಕೋರ್ಟ್ನಲ್ಲಿ ರಿಟ್ ಹಾಕಬೇಕು ಅಂತ. ರಿಟ್ ಹಾಕಬೇಕು ಅಂದರೆ ನೌಕರರುಗಳ ಹತ್ರ ದಾಖಲಾತಿಗಳಿರಬೇಕು. ಹೆಚ್ಚಿನ ಭಾಗ ನೌಕರರುಗಳ ಹತ್ರ ಯಾರ ಹತ್ರನೂ ದಾಖಲಾತಿಗಳಿಲ್ಲ. ದುಡಿತಿರೋದು ಉಂಟು, ಕತ್ತೆ ದುಡ್ದಂಗೆ ದುಡಿತಿರೋದು ಉಂಟು 24 ಗಂಟೆ ಟೈಮು. ಆದರೆ ಯಾರ ಹತ್ರನೂ ಅಷ್ಟಾಗಿ ದಾಖಲಾತಿಗಳಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಾಗ ವಕೀಲ ಸಾಹೇಬರುಗಳು ನೌಕರರುಗಳ ಸಮ್ಮುಖದಲ್ಲಿ ಚರ್ಚೆ ಆದಾಗ ಚಾಮರಾಜನಗರ ವೃತ್ತದ ನೌಕರರುಗಳು, ಮೈಸೂರು ವೃತ್ತದ ನೌಕರರುಗಳು ಸೇರಿ ವಕೀಲ ಸಾಹೇಬ್ರ ಹತ್ರ ಚರ್ಚೆ ನಡೆಸಿದಾಗ ಅವರು ಒಂದು ಸುದ್ದಿಗೋಷ್ಠಿ ಮಾಡಬೇಕು, ಒಂದು ಬೈಕ್ ರ್ಯಾಲಿ ಮಾಡಬೇಕು, ಸಂಘದಲ್ಲಿ ನೋಂದಣಿಯಾಗಿರುವಂತಹ ರೆಸಿಪ್ಟ್ಗಳು ದಾಖಲಾತಿಗಳ ಆಧಾರದ ಮೇಲೆ ಇವು ಮೂರನ್ನು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕೆಲವ್ರ ಹತ್ರ ಇರುವಂಥ ದಾಖಲಾತಿಗಳನ್ನ ತಗೊಂಡು ಹೈಕೋರ್ಟಲ್ಲಿ ರಿಟ್ ಹಾಕ್ಬೋದು ಅನ್ನೋ ಒಂದು ಮಾತು ಹೇಳಿ, ಇದೇ ತಿಂಗಳು 24ನೇ ತಾರೀಕು 24/7/2024 ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಲಾಗ್ತಿದೆ. ಆಸಕ್ತಿ ಉಳ್ಳಂತಹ ಚಾಮರಾಜನಗರ ಸರ್ಕಲ್ನ ನೌಕರರುಗಳು, ಮೈಸೂರು ಸರ್ಕಲ್ನ ನೌಕರರುಗಳು ಬಂದು ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕುಂದುಕೊರತೆಗಳನ್ನು ನೀವೇ ನಿಮ್ಮ ಬಾಯಿಯಿಂದ ನೀವು ಅವರಿಗೆ ಹೇಳಬೇಕು. ಇನ್ನೂ ಮುಂದುವರೆದು ಹಾಸನ ಸರ್ಕಲ್ ಹತ್ತಿರ ಇದೆ, ನೀವು ಕೂಡ ಬರ್ಬೋದು. ಇದು ಒಂದು ಸುದ್ದಿಗೋಷ್ಠಿ ಮಾಡ್ತಿರೋದು ಮೈಸೂರು ಸರ್ಕಲ್ಗೆ, ಚಾಮರಾಜನಗರ ಸರ್ಕಲ್ಗಲ್ಲ. ಇಡೀ ರಾಜ್ಯವ್ಯಾಪಿ 13 ಸರ್ಕಲ್ಗಳಿಗೂ ಸಂಬಂಧಪಟ್ಟಂತೆ 31 ಜಿಲ್ಲೆಗಳನ್ನು ಒಳಗೊಂಡಂಥ ನೌಕರರುಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಿರುವಂಥ ಸುದ್ದಿಗೋಷ್ಠಿ ಆಗಿರ್ತದೆ. ಇದನ್ನು ಬೆಂಗಳೂರಿನಲ್ಲಿ ಮಾಡಬೇಕು. ಬೆಂಗಳೂರಿನಲ್ಲಿ ಮಾಡೋದಕ್ಕೆ ನಮಗೆ ಹಣ ಕಾಸಿನಲ್ಲಿ ಅಷ್ಟು ನಾವು ಆರ್ಥಿಕತೆಯಲ್ಲಿ ಮುಂದುವರೆದಿಲ್ಲ. ಬಡ ನೌಕರರುಗಳ ಮೇಲೆ ಹೊಡಿಬೇಕಾಗುತ್ತೆ. ಬಡ ನೌಕರರುಗಳ ಹೊಟ್ಟೆ ಮೇಲೆ ಹೊಡೆದು ನಾವು ಸುದ್ದಿಗೋಷ್ಠಿ ಅದು ಇದು ಮಾಡಬೇಕಾಗುತ್ತೆ. ಬೇಡ, ಎಲ್ಲಿ ಮಾಡಿದರೂ ಒಂದೇ. ಹಾಗಾಗಿ ಮೈಸೂರಲ್ಲೇ ಮಾಡಿ, ನಂತರದಲ್ಲಿ ಏನು 24ನೇ ತಾರೀಕು ಇದೇ ಬುಧವಾರ ಮೈಸೂರಲ್ಲಿ ಮಾಡಿ, ನಂತರದಲ್ಲಿ ಬೈಕ್ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ, ಅರಣ್ಯಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಟ್ಟು ಅಲ್ಲಿಂದ ಕೇಂದ್ರ ಕಚೇರಿ ಬೆಂಗಳೂರಿಗೆ, ಸರ್ಕಾರಿಗೆ, ಸಚಿವರುಗಳಿಗೆ ಎಲ್ರಿಗೂ ಕೂಡ ಒಂದು ಮನವಿ ಪತ್ರಗಳನ್ನ ಸಲ್ಲಿಸಿ, ಆ ಪತ್ರಗಳ ಆಧಾರ ದಾಖಲೆಗಳು, ಸಂಘದ ದಾಖಲೆಗಳು, ನಿಮ್ಮ ಹತ್ರ ಇರುವಂಥ ದಾಖಲೆಗಳು ಎಲ್ಲನೂ ತಗೊಂಡು ನಾವು ಬೆಂಗಳೂರು ಹೈಕೋರ್ಟ್ಗೆ ರಿಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಸಕ್ತಿ ಉಳ್ಳವಂಥ ಎಲ್ಲ ನೌಕರರುಗಳು ಭಾಗವಹಿಸಿ. ಮತ್ತು ಇದು ಏಪ್ರಿಲಿಂದ ಜೂನ್ವರೆಗೆ ನಮಗೆ 63 ವೋಚರ್ನಲ್ಲಿ ಸಂಬಳ ಕೊಡಿ ಅಂತ ಕೇಳೋದಲ್ಲ. ಲೈಫ್ ಟೈಮ್ ನಾವು ಯಾವ ನಮೂನೆ ನೌಕರರು ಅಂತ ಗುರುತಿಸ್ಬೇಕು. ಸರ್ಕಾರ ನಮಗೆ ಉದ್ಯೋಗದಲ್ಲಿ ಭದ್ರತೆ ಕೊಡಬೇಕು. ಇನ್ನೂ ಮುಂದುವರೆದ್ರೆ ಏನು ಕ್ಷೇಮಾಭಿವೃದ್ಧಿ ಅಧಿನಿಯಮ ವಿಲೇ ಮಾಡಿದ್ದಾರೆ ಅದಕ್ಕೆ ಸೇರಿಸೋ ತನಕ ನಾವು ಹೋರಾಟ ಮಾಡಬೇಕು. ನಮಗೂ ಒಂದು ಉದ್ಯೋಗದಲ್ಲಿ ಭದ್ರತೆ ಬೇಕು ಅಂತ ಹೇಳಿಬಿಟ್ಟು ಎದ್ದು ನಿಲ್ಲಬೇಕು ಅನ್ನೋದು ನನ್ನ ಉದ್ದೇಶ, ನನ್ನ ಗುರಿ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಿದರೆ ಅನುಕೂಲ ಆಗ್ಬೋದು. ರೇಂಜರ್ ತೆಗಿತಾರೆ, ಅಧಿಕಾರಿಗಳು ನೋಡ್ತಾರೆ,
ನೀವು ಎಷ್ಟು ಮರೆಯಲ್ಲಿ ತೆರೆಮರೆಯಲ್ಲಿ ಸಿಟ್ಕೊತೀರ, ಅದು ನಿಮಗೆ ಯಾವಾಗಿದ್ರೂ ತೊಂದರೆನೇ. ರೊಚ್ಚಿಗೆದ್ದು ಬೀದಿಗಿಳೀರಿ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನು ಬರಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಅವರು ದುಡಿಸ್ಕೊಂತಾರೆ ಅಂತ ಜೀತದಾಳಾಗಿ ದುಡಿಬೇಡಿ. ಕಡಿಮೆ ವರ್ಷದಿಂದ ದುಡಿದಿರಲ್ಲ, ಎಲ್ಲ 40-45 ದಾಟ್ತಾ ಇದ್ದೀರಾ. ಯಾವುದೇ ರೀತಿ ಇಲಾಖೆಯಲ್ಲಿ ಸೌಲಭ್ಯ ಇಲ್ಲ ಅಂತ ನಿಮಗೆಲ್ರಿಗೂ ಗೊತ್ತಿದ್ದೂ ಕೂಡ ದುಡಿತಾ ಇದ್ದೀರಾ. ಇನ್ನು ಎಷ್ಟು ದಿನ ದುಡಿದು ನಿಮ್ಮ ಕುಟುಂಬನ ನೀವು ಬರ್ಡನ್ ಮಾಡ್ಕೊತೀರಿ ಅಂತ ನನಗಂತೂ ಗೊತ್ತಿಲ್ಲ. ನೀವು ಬರಲೇಬೇಕು ಅನ್ನೋದೇನು ನನ್ನಲ್ಲಿಲ್ಲ. ಆಸಕ್ತಿ ಉಳ್ಳುವಂಥವರು ಬಂದು ಭಾಗವಹಿಸಿ. ಇದು ಒಂದು ಸುದ್ದಿಗೋಷ್ಠಿ ಮತ್ತು ಒಂದು ಬೈಕ್ ರ್ಯಾಲಿನ ನೀವು ಯಶಸ್ವಿಯಾಗಿ ಮಾಡಿಕೊಡಿ ಅಂತ ನಾನು ಕೇಳ್ತಿದ್ದೀನಿ. ಸುದ್ದಿಗೋಷ್ಠಿ ಮಾತ್ರ 24/7/2024 ಇರೋದು. ಇನ್ನು ಬೈಕ್ ರ್ಯಾಲಿ ಯಾವತ್ತು ಅಂತ ನಾವು ಇನ್ನೂ ಅದು ಡೇಟ್ನ ಫಿಕ್ಸ್ ಮಾಡಿಲ್ಲ. ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಉದ್ಯೋಗದಲ್ಲಿ ಭದ್ರತೆಯನ್ನು ನೀವೇ ಕಂಡುಕೊಂಡು ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ನೀವು ಉಳಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.